JDS ಮತ್ತು BJP ಮೈತ್ರಿ ಮುಖಾಂತರವೇ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರ ಕಿತ್ತಾಗಬೇಕು. 2028ಕ್ಕೆ ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರಿ. ರಾಜ್ಯ ಮರಳುವ ಸುಳಿವು ಕೊಟ್ಟಿದ್ರೆ ಯಾವ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತಾರೆ? ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. 2028ಕ್ಕೆ JDS BJP ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರು ಈಗಾಗಲೇ ಅಮಿತ್ ಶಾ ಆದಿಯಾಗಿ ನರೇಂದ್ರ ಮೋದಿ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಸೀನಿಯರ್ ಆದಂತಹ ರಾಮಚಂದ್ರ ಸರ್ ಇದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ 2028ಕ್ಕೆ JDS BJP ಮೈತ್ರಿ ಅಭ್ಯರ್ಥಿ ಅಂದ್ರೆ CM ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಅವರನ್ನ ಘೋಷಣೆ ಮಾಡಿದ್ರೆ ಬಿಹಾರ್ ರೀತಿಯಲ್ಲಿ ಒಂದ್ ರೀತಿ ಇಲ್ಲಿಯೂ ಕೂಡ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನ ಕಾಣುವ ಮೂಲಕ BJP JDS ಸರ್ಕಾರ ಇಲ್ಲಿ ರಚನೆ ಮಾಡಬಹುದಲ್ವಾ ಸರ್? ಖಂಡಿತವಲ್ಲ, ಯಾಕೆ ಆಗ್ಬಾರದು? ಕುಮಾರಸ್ವಾಮಿ ಅವರು ಈಗಾಗಲೇ ತಿಳಿಸಿದ್ದಾರೆ, ರಾಜಕಾರಣದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಅದೊಂದು ಮುನ್ಸೂಚನೆ. ಮುಂದಿನ ಒಂದು 2028ರ ಚುನಾವಣೆ ಭಾರಿ ಒಂದು ನಮ್ಗೆ ಹಿಂದೆ ನೋಡೋದಕ್ಕೂ ಈಗ ನೋಡೋದಕ್ಕೂ ಭಾರಿ ವ್ಯತ್ಯಾಸಗಳು ಕಂಡು ಬರುತ್ತೆ. 28ರ ಚುನಾವಣೆ ಈಗ ಯಾಕಪ್ಪ ಮಾತಾಡ್ತಾ ಇದೀವಿ ಅಂತಂದ್ರೆ, ಈಗಾಗಲೇ ಚುನಾವಣೆಗೆ ತಯಾರಿ ಆರಂಭಿಸ್ತಾ ಇದ್ದಾರೆ. ಏನು ನೀವು 26ರ ಚುನಾವಣೆ ಏನು ಈ ವರ್ಷ ಏನಿದೆ ಚುನಾವಣೆ ವರ್ಷ ಅಂತ ಕರಿತೀವಿ, ಚುನಾವಣೆ BBMP ಚುನಾವಣೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಸಾಧ್ಯವೋ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೀಬೇಕು, ಅದು ಎಷ್ಟು ಗೊತ್ತಿರ್ತಿಲ್ಲ. ಇದೆರಡು ಚುನಾವಣೆ ನಡೆದ್ರೆ ಮೈತ್ರಿ ಪಕ್ಷಗಳು ಏನು BJP ಮತ್ತು JDS ಯಾವ ರೀತಿ ಅದ್ ಪ್ರದರ್ಶನ ನೀಡುತ್ತೆ ಮತ್ತು ಎಷ್ಟು ಸ್ಥಾನವನ್ನು ಗಳಿಸುತ್ತೆ, ಆ ಹೊಂದಾಣಿಕೆ ಯಾವ ರೀತಿ ಗಟ್ಟಿಯಾಗಿರುತ್ತೆ ಅಂದ್ರೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವ್ರನ್ನ ಪ್ರೊಜೆಕ್ಟ್ ಮಾಡಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಕ್ಕೆ ಯಾವ ಹಿಂಜರಿಕೆ ಪಡೆಯಲ್ಲ ಅಂತ ಹೇಳ್ಬೋದು. ಓಕೆ ಸರ್, ತಾವ್ ಹೇಳಿದಾಗೆ ಎಲ್ಲ ಒಂದ್ ಕಡೆ ಈ ಏನು ಲೋಕಲ್ ಬಾಡಿ ಎಲೆಕ್ಷನ್ ಅಂದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಿರ್ಬೋದು, ಈ ಗೆಲುವು ಅಂದ್ರೆ JDS BJPಯ ಆ ಒಂದು ಹೊಂದಾಣಿಕೆ ಅಂದ್ರೆ ಮೈತ್ರಿಯೊಂದಿಗೆ ಗೆಲುವು ಇದೆಯಲ್ಲ, ಅದು 2028ರ ದಿಕ್ಸೂಚಿ ಅಂತ ತಾವ್ ಹೇಳ್ತೀರಿ? ಖಂಡಿತವಾಗ್ಲು. ಏನಂದ್ರೆ ಬೇರು ಮಟ್ಟದಲ್ಲಿ ಇರುತ್ತಂತ ಕಾರ್ಯಕರ್ತರು ಮತ್ತು ನಾಯಕರೇ MLAಗಳನ್ನ ಆಯ್ಕೆ ಮಾಡೋದು, ಹೊಸ ನಾಯಕರನ್ನ ಆಯ್ಕೆ ಮಾಡೋದು, ಆ ಕಾರ್ಯಕರ್ತರ ಪಡೆಯನ್ನು ಹೇಗೆ ನೀವು ಇಟ್ಕೊಂತೀರಾ ಮತ್ತು ಆ ಕಾರ್ಯಕರ ಪಡೆಯನ್ನ ಯಾವ ರೀತಿ ಬಳಸ್ಕೊಂತೀರಾ ಅನ್ನೋದ್ರ ಬಗ್ಗೆ ನಿಮ್ ತುಂಬಾ ಆಲೋಚನೆ ಬೇಕಾಗತ್ತೆ. ನೀವು ಸಮುದಾಯ ಜಾತಿ ವ್ಯವಸ್ಥೆ ಇಲ್ದಿರ ನೀವು ಯಾವುದೇ ಚುನಾವಣೆಯನ್ನು ಗೆಲ್ಲಕ್ಕಾಗಲ್ಲ. ಚುನಾವಣೆ ಸಮೀಕರಣದಲ್ಲಿ ನೋಡ್ತಾ ಇದ್ರೆ, ನೀವು ಜಾತಿ ಸಮೀಕರಣದಲ್ಲಿ ನೋಡ್ತಾ ಇದ್ರು ಕೂಡ ಒಕ್ಕಲಿಗರ ಭಾಗ, ನೀವೇನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವಿದೆ, ನೀವು ಆ ಕಡೆ ಹೈದರಾಬಾದ್ ಕರ್ನಾಟಕ ಆ ಭಾಗಕ್ಕೆ ಹೋದ್ರೆ, ಕರಾವಳಿ ಭಾಗದಲ್ಲಿ ಹೋದ್ರೆ ಸೇಫರ್ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿದೆ. BJP ಬೆಲ್ಟ್ ಇದೆ ಆ ಕಡೆ, ಹಳೆ ಮೈಸೂರು ಭಾಗ JDS ಬೆಲ್ಟ್ ಇದೆ. ನೀವು ಆ ಕಡೆ ನೀವು ಹೈದರಾಬಾದ್ ಕರ್ನಾಟಕ, ಗದಗ, ಧಾರವಾಡ ಕಡೆ ಹೋದ್ರು ಕೂಡ ಅಲ್ಲೂ ಕೂಡ BJP JDSಗೆ ನೆಲೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕ್ರಮೇಣವಾಗಿ ಇನ್ನು ಮುಂದೆ ಇದೆ. ಈಗಾಗಲೇ ನೀವು JDS ಕೂಡ ಚುನಾವಣಾ ತಯಾರಿ ನಡೆಸ್ತಾ ಇದೆ. BJP ಕೂಡ ಎಲ್ಲೋ ಒಂದ್ ಕಡೆ ನಾಯಕತ್ವ, ಅವರ ಸಾರಥ್ಯ, ವಿಜಯೇಂದ್ರ ಅವರ ಸಾರಥ್ಯ ಸರಿ ಇಲ್ಲ ಅಂತ ಒಂದು ಅಸಮಾಧಾನ ಇದ್ರು ಕೂಡ ಈ ಬರ್ತಕ್ಕಂತ ಒಂದು ಮಾಹಿತಿಯ ಪ್ರಕಾರ BJPಯಲ್ಲೂ ಕೂಡ ಸ್ವಲ್ಪ ಸಮಾಧಾನ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿನ ನಾಯಕರನ್ನ ಪ್ರೊಜೆಕ್ಟ್ ಮಾಡೋದ್ ಬದಲು ಕುಮಾರಸ್ವಾಮಿ ಅವರನ್ನೇ ಒಂದು ಮುಂದಿಟ್ಕೊಂಡು ಅವರನ್ನೇ ನೇತೃತ್ವದಲ್ಲಿ ಚುನಾವಣೆ ನೇತೃತ್ವ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲೊಂದು ಬದಲಾವಣೆಯನ್ನ ನಿಶ್ಚಿತ ಮಾಡಬಹುದು ನಾವು. ಸರ್, ಇನ್ನು ನಾವು ಹಾಸನ ಮತ್ತೆ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ BJP ಮತ್ತು JDS ಈ ರೀತಿ ಮೈತ್ರಿಯೊಂದಿಗೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಣ್ಣ ಅಡಚಣೆ ನಾವು ಅವಲೋಕನ ಮಾಡೋದಾದ್ರೆ, ಒಂದ್ ಕಡೆ ಮಂಡ್ಯ ಕಡೆ ಹೋದ್ರೆ ಅಲ್ಲಿ ಹಾಸನದಲ್ಲೂ ಅದೇ ರೀತಿ ಇರುವಂತದ್ದು JDS BJPಗೆ ತೊಡಕು, ಅಲ್ಲಿ ಲೋಕಲ್ ನಲ್ಲಿರುವಂತ ಒಂದಷ್ಟು ಅಡೆತಡೆ. ಇಲ್ಲಿ ಮಂಡ್ಯದಲ್ಲಿ ಹೇಗೆ ಸುಮಲತಾ ಮತ್ತು ಆ ಒಂದು ಪಡೆ ಇದೆಯಲ್ಲ, ಸುಮಲತಾ ಮತ್ತು BJP JDS ನಡುವೆ ಸಂಘರ್ಷ ಇದೆಯಲ್ಲ, ಹಾಸನಲ್ಲೂ ಅದೇ ರೀತಿ ಸಂಘರ್ಷ ಇರೋದು. ಇದನ್ನೆಲ್ಲ ಹೆಂಗೆ ಶಮನ ಮಾಡ್ಕೊಂಡು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಇವರು ತೆಗೆದುಕೊಂಡು ಹೋಗೋದಕ್ಕಾಗುತ್ತೆ ಮೈತ್ರಿನೊಂದಿಗೆ ಅಂತ? ಅದೇ ಇರೋದೊಂದು ನಿಮ್ಮ ತಾಳ್ಮೆ ಮತ್ತು ಆ ಒಂದು ನಾಯಕರನ್ನ ಸಮಾಧಾನ ಪಡಿಸುವಂತ ಒಂದು ಶಕ್ತಿ ಯಾರಿಗಿರುತ್ತೆ ಮತ್ತು ಒಟ್ಟಿಗೆ ಕರ್ಕೊಂಡೋಗಂತ ನಾಯಕತ್ವ ಗುಣ ಯಾರಿಗಿರುತ್ತೆ, ಅವ್ರಿಗೆ ಜಯ ಸಿಗುತ್ತೆ. ಆದ್ರೆ ನೀವು ಮೈತ್ರಿ ದೇವೇಗೌಡ್ರೆ ಪರಮೋಚ್ಚ ನಾಯಕ, JDS ನ ಪರಮೋಚ್ಚ ನಾಯಕ ದೇವೇಗೌಡ್ರೆ ಮೈತ್ರಿ ಅಬಾಧಿತ ಅಂತ ಹೇಳೋದ್ರಿಂದ ಏನ್ JDS ನಲ್ಲಿ ಇದ್ದಂತ ಒಂದು ಗೊಂದಲ ನಿವಾರಣೆ ಆಗಿದೆ. ನಾಳೆ ನಡೀತಕ್ಕಂತಹ JDS ನ ಒಂದು ಶಕ್ತಿ ಪ್ರದರ್ಶನ ಹಾಸನದಲ್ಲಿ ನಡೀತಾ ಇದೆ. ಅದ್ರಲ್ಲಿ ಸ್ಪಷ್ಟ ಸಂದೇಶ ಬರುತ್ತೆ. ಸ್ಪಷ್ಟ ಸಂದೇಶ ಜೊತೆಗೆ BJP ಕೂಡ ತಯಾರಿ ನಡೆಸ್ಕೊಂಡಿದೆ. ಸಮಾವೇಶಗಳ ಸರಣಿಗಳು ಸ್ಟಾರ್ಟ್ ಆಗತ್ತೆ. ಯಾವುದೇ ಕಾರಣ ಕೂಡ ನಾವು ಕೂಡ ಕುಂತಿಲ್ಲ ಸುಮ್ನೆ, ಜನರ ಭಾವನೆ ಜೊತೆ ನಾವು ಇದೀವಿ. ಜನರಿಗೆ ಈ ಸರ್ಕಾರದಿಂದ ಆಗ್ತಾ ಇರತಕ್ಕಂತ ಅನ್ಯಾಯದ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಬರ್ತಾರೆ. ಕಾಂಗ್ರೆಸ್ ಕೂಡ ಅಷ್ಟೇ
ಸಲೀಸಾಗಿ ಬಿಟ್ಕೊಡೋದಿಲ್ಲ. ಮೊನ್ನೆ ನಡೀತಿರತಕ್ಕಂಥ ಈಗ ಪ್ರಸ್ತುತ ನಡೀತಿರತಕ್ಕಂಥ ವಿಧಾನಮಂಡಲ ಅಧಿವೇಶನದಲ್ಲಿ ಏನು ರಾಜ್ಯಪಾಲರ ನಡೆ ಇದೆ ಅದ್ರ ಕೇಂದ್ರೀಕರಿಸಿ ಏನು ಹೋರಾಟ ನಡೀತಾ ಇದೆ, ಈ ಗೊಂದಲಗಳ ವಾತಾವರಣಗಳ ನಡುವೆ ಮುಂದೆ ನಡೆಯುವಂತ ಚುನಾವಣೆ ಇನ್ನು ಅಷ್ಟಾಗಿ ಕಳೆ ಕಟ್ತಾ ಇಲ್ಲ. ಆದ್ರೂ ಕೂಡ ನೀವು ಮುಂದಿನ ವಿಧಾನಸಭಾ ಚುನಾವಣೆ ತಗೊಳೋಕ್ ಮುಂಚೆ ಇಲ್ಲಿ ಬಿಬಿಎಂಪಿ ಚುನಾವಣೆ ನಡೆಯುತ್ತಾ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯುತ್ತಾ, ಆ ಸೆಮಿಫೈನಲ್ಸ್ ನಡೆದ ನಂತರ ಫೈನಲ್ಗೆ ಹೋಗ್ಬೇಕಾಗತ್ತೆ. ನೀವು ಈಗಲೇ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಅಂದ್ರೂ ಕೂಡ ಆ ಪ್ರೊಜೆಕ್ಷನ್ ಅಲ್ಲಿ ಅವ್ರು ಹೋಗ್ತಾರೆ ಮೈತ್ರಿ ನಾಯಕರು ಅಂತ ಹೇಳ್ಬೋದು. ಎಸ್ ಸರ್, ಇನ್ನು ಅಂಕಿಅಂಶ ನೋಡೋದಾದ್ರೆ 2023 ಮತ್ತು 18ಕ್ಕೆ ತಾಳೆ ಹಾಕಿ ನೋಡಿದ್ರೆ ಅಂದ್ರೆ 18ರಲ್ಲಿ 2018ರಲ್ಲಿ JDS ಗೆ ಎಲ್ಲೋ ಒಂದ್ ಕಡೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಅಭೂತಪೂರ್ವವಾದಂತ ಗೆಲುವು ಸಿಕ್ಕಿತ್ತು. ಯಾಕಂದ್ರೆ JDS ಅವತ್ತು ಗಳಿಸ್ಕೊಂಡಂತ ಏನು ಸೀಟಿನ ಸಂಖ್ಯೆ ನೋಡೋದಾದ್ರೆ 37 ಸೀಟು ಗೆದ್ಕೊಂಡಿರುತ್ತೆ, ಕಾಂಗ್ರೆಸ್ ಕೇವಲ 80ಕ್ಕೆ ತೃಪ್ತಿ ಪಟ್ಕೊಂಡಿರುತ್ತೆ. ಆಗ ಬಿಜೆಪಿ 104 ಸೀಟನ್ನು ಗೆದ್ಕೊಂಡಿರುತ್ತೆ. ಹಾಗೆ ಎಲ್ಲೋ ಒಂದ್ ಕಡೆ 2023ರಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಬರೋಬ್ಬರಿ 135+1+2 ಅಂದ್ರೆ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜೊತೆಯಲ್ಲಿ ಏನ್ ಮತ್ತೆ ಚುನಾವಣೆ ಆಗುತ್ತಲ್ಲ ಸರ್, ಬೈ ಎಲೆಕ್ಷನ್ ಸೇರಿ ಹೇಳೋದಾದ್ರೆ, ಇನ್ನು ಬಿಜೆಪಿ 66+1, JDS ಕೇವಲ 19 ಸೀಟ್ ಗಳಿಸ್ಕೊಂಡಿತ್ತು. ಅಂದ್ರೆ ಇಲ್ಲಿ ಏನ್ ಪ್ರಶ್ನೆ ಅಂದ್ರೆ 2018ರ ಆ ಮೈಸೂರು ಭಾಗದಲ್ಲಿ JDS ನ ಕೈ ಹಿಡಿದ್ರಲ್ಲ ಸರ್, ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಂತ ಹೇಳಿ ಬಿಂಬಿಸಲಾಗಿತ್ತು. ಹಂಗಾಗಿ ಆ ಜನ ಒಕ್ಕಲಿಗರ ಆ ಒಂದು ಬೆಲ್ಟ್ ಎಲ್ಲ ಒಂದ್ ಕಡೆ ಕೈ ಹಿಡಿತು. ಈ ಬಾರಿ ಏನಾದ್ರು CM ಅಭ್ಯರ್ಥಿ HD ಕುಮಾರಸ್ವಾಮಿ ಅವರು ಅಂತ ಹೇಳಿ ಏನಾದ್ರು ಘೋಷಣೆ ಮಾಡಿದ್ಯಾ ಅದಲ್ಲಿ ಎಲ್ಲ ಒಂದ್ ಕಡೆ ಅದು ಮತ್ತೆ ಇತಿಹಾಸ ಮರಿಕಳಿಸಬಹುದು, ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕ್ಬಹುದಾ? ಖಂಡಿತವಾಗ್ಲು. ಏನಂದ್ರೆ ನೀವು ಕುಮಾರಸ್ವಾಮಿ ಅವ್ರನ್ನ ಎಲ್ಲೂ ಅಲೆಗಳೇ ಅಂತಿಲ್ಲ, ಆದ್ರೆ ಅವರ ಪರಿಸ್ಥಿತಿ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರು ಅಂತಂದ್ರೆ ಆ ಪೋಸ್ಟ್ಗಿರೋ ಬೆಲೆ ನೀವು ಅಷ್ಟು ಸಲೀಸಾಗಿ ನೀವು ಅದು ಬಿಟ್ಬಿಟ್ಟು ಬರಕ್ಕಾಗಲ್ಲ. ಆದ್ರೂ ಕೂಡ ಮುಂದಿನ 2028ರ ವೇಳೆಗೆ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ, ಖಂಡಿತವಾಗ್ಲೂ ಮರಳುತ್ತಾರೆ. ರಾಮನಗರದಿಂದಲೇ ಸ್ಪರ್ಧೆ ಮಾಡ್ತಾರೆ. ಆ ಭಾಗದಲ್ಲಿ ಹಳೆ ಮೈಸೂರು ಭಾಗ ನೀವೇನು ಹೇಳ್ತಾ ಇದ್ದೀರಾ, ಆ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತೊಮ್ಮೆ ಚಿಗುರುತ್ತೆ ಖಂಡಿತವಾಗ್ಲೂ. ಸರ್, ಇನ್ನು ಕಡೆಯದಾಗಿ ಹೇಳೋದಾದ್ರೆ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ವಿಚಾರಕ್ಕೆ ಬರೋದಾದ್ರೆ 3 ಬಾರಿ ಸೋತು ಸುಣ್ಣ ಆಗಿರುವಂತ ಒಬ್ಬ ಯುವ ನಾಯಕ ಅಂತ ಹೇಳಿ ನಾವು ಆ ಸತ್ಯವನ್ನು ಒಪ್ಕೊಳ್ಳೇಬೇಕು. ಜೊತೆಲಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ, ಯುವ ರಾಜ ಹಿಂಗೆಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡು ಹೆಂಗೆ ಇವ್ರು ಚುನಾವಣೆಗೆ ಹೋಗಿ JDS ಹೆಂಗೆ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ನಾವು ಕೇಳೋ ಪ್ರಶ್ನೆ ಅಲ್ಲ, ಜನರು ಕೂಡ ಕೇಳ್ತಾ ಇರುವಂತದ್ದು ಸರ್. ಖಂಡಿತವಾಗ್ಲು ನೀವು ಸೋತ ತಕ್ಷಣ ನೀವು ನಿರಾಶೆ ಆಗ್ಬೇಕಾಗಿಲ್ಲ. ಸತತ ಸೋಲಿನಿಂದನೇ ಗೆಲುವು ಬರಬೇಕು. ತಕ್ಷಣ ಗೆಲುವು ಬಂದ್ರೆ ಆ ಹಮ್ಮು, ಆ ಅಧಿಕಾರದ ಮದ ನೀವ್ ಹೆಂಗ್ ನಡೆಯುತ್ತೆ ಅಂತ ನೀವು ನೋಡ್ಬೋದು. ಇವಾಗ ಸದ್ಯ ರಾಜಕಾರಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇನ್ನೂ ವಯಸ್ಸಿದೆ, ಸೋಲೆ ಗೆಲುವಿನ ಮೆಟ್ಟಿಲು. ಇನ್ನ ನೀವು ಅವರೆಲ್ಲ ದಂಡಯಾತ್ರೆ ಹೊಡಿಲಿ, ಇನ್ನೂ ಸ್ವಲ್ಪ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರ ಬೆರೀಲಿ, ಸಂಘಟನೆ ಬೆಳೀಲಿ. ರಾಜ್ಯಾದ್ಯಂತ ಅವ್ರೇನು ತಿರ್ಕೊಂಡ್ ಬಂದ್ರು, ಎಲ್ಲ ಹೋಗಿ ಯಾತ್ರೆ ಮಾಡ್ಕೊಂಡ್ ಬಂದ್ರು, ಅದು ಸಾಕಷ್ಟು ಕಲ್ತಿದ್ದಾರೆ. ಜನರಿಂದ ಹೆಂಗಿರ್ಬೇಕು, ಯಾವ ರೀತಿ ಅವರನ್ನ ಜೊತೆಲಿ ಇರಬೇಕು, ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಸ್ಥಳೀಯ ನಾಯಕರು, ಆ ಸ್ಥಳೀಯ ನಾಯಕರು ಕೆಳಮಟ್ಟ ಅಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರನ್ನು ಕೂಡ ಎಲ್ಲೋ ಅವರನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಆ ರೀತಿ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿನ ನೀವು ಕಳ್ಕೊಂಡಿದ್ದ ಕಾರಣವಾಗಿ ಸೋತ್ರೆ ಹೊರತು ಯಾವುದೇ ಕಾರಣ ಇದಿಲ್ಲ. ಅದೇ ರೀತಿ ಬಿಜೆಪಿ ಕೂಡ ನೀವು 2023 ಏನು ತಗೊಂಡ್ಬಂದಿದ್ರೆ ಅದ್ರಲ್ಲಿ ಆಗಿದ ಸ್ವಲ್ಪ ಎಡವಟ್ಟುಗಳು. ನೀವು ಪ್ರಭಾವಿ ನಾಯಕ ಜಗದೀಶ್ ಶೆಟ್ಟರ್ ಅವರು ಹೋದ್ರು, ಅಲ್ಲಿ ಲಕ್ಷ್ಮಣ್ ಸವದಿ ಅವರು ಹೋದ್ರು, ಆ ಭಾಗದಲ್ಲೇ ನಿಮ್ಗೆ ಸರಿಸುಮಾರು 10-20 ಸೀಟ್ ಹೋಯ್ತು. ಬೆಂಗಳೂರಲ್ಲಿ ನೀವು ತಗೊಂಡ್ಬಂದ್ರೆ ಲೀಸ್ಟ್ ಅಮೌಂಟ್ ಗಾಂಧಿನಗರ ಆಗ್ಲಿ, ನಿಮ್ಗೆ ಈ ಕಡೆ ಭಾಗ ಬರದ BTM ಲೇಔಟ್ ಆ ಕಡೆ ಎಲ್ಲ ಬರ್ತಾ ನೀವು ನೋಡ್ಕೊಂಡ್ ಬಂದ್ರೆ ಕೇವಲ ಕೆಲವೇ ಅಂತರ, ಇಲ್ಲಿ 100-102 ಮತಗಳ ಅಂತರ ಗಾಂಧಿನಗರದಲ್ಲಿ ಸೋತ ರತ್ನಗಿರಿ ಗೌಡ. ಆ ತರ ಪರಿಸ್ಥಿತಿ ಅಲ್ಲಿ ನಿಮ್ಮ ಶೃಂಗೇರಿಯಲ್ಲೂ ಕೂಡ ನೋಡಿದ್ರೆ 120-200 ಚಿಲ್ಲರೆ ಹೋಟೆಲ್ ಸೋಲ್ತಾರೆ. ಆ ತರದ್ದು ಬಂದ್ರೆ ನೀವು ಎಲ್ಲೂ ಕೂಡ ನೀವು ಅವ್ರವ್ರ ಕಾಲು ಎಳಿಕೊಳ್ಳೋದ್ ಬಿಟ್ರೆ ಖಂಡಿತವಾಗ್ಲೂ ಬಿಜೆಪಿಗೆ ಒಂದು ನೆಲೆ ಇದೆ. ಈ ಬಿಹಾರ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ಇದರಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಟಾನಿಕ್ ಸಿಕ್ಕಿದೆ. ಖಂಡಿತವಾಗ್ಲೂ ಬಿಜೆಪಿ ಪ್ರಬಲವಾಗಿ ಹೋಗುತ್ತೆ. ಆದ್ರೆ 2023-28ರ ಚುನಾವಣೆ ನಿಮ್ಗೆ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ಆ ಪರಿಸ್ಥಿತಿಯಲ್ಲಿ ಆಗಿನ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ನಿಮ್ಗೆ ಬರುತ್ತೆ ಅನ್ನೋದ್ರು ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, HD ಕುಮಾರಸ್ವಾಮಿ ಅವರು ಕೂಡ ಬಿಹಾರ್ ಚುನಾವಣೆಯ ಆ ಒಂದು NDA ಮೈತ್ರಿಕೂಟಕ್ಕೆ ಸಿಕ್ಕಂತ ಆ ಒಂದು ಗೆಲುವು ಅವತ್ತು ಹೇಳಿದ್ರು. ಆ ಸಂದರ್ಭದಲ್ಲೂ ಇದೇ ರೀತಿ 2028ರ ಚುನಾವಣೆಯಲ್ಲೂ ಕೂಡ JDS BJP ಒಂದು NDA ಮೈತ್ರಿಕೂಟಕ್ಕೆ ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಇದೇ ರೀತಿಯ ಅಧಿಕಾರ ಹಿಡಿಯುತ್ತೆ ಎನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ JDS BJP ಮೈತ್ರಿ ಪಕ್ಷದ ಅಭ್ಯರ್ಥಿ CM ಅಭ್ಯರ್ಥಿ ಅಂತೇಳಿ HD ಕುಮಾರಸ್ವಾಮಿ ಅವ್ರನ್ನ ಘೋಷಣೆ ಮಾಡಿದ್ದೇ ಆದಲ್ಲಿ
ಮೈತ್ರಿ ಸರ್ಕಾರಕ್ಕೆ ಏನು NDA ಮೈತ್ರಿ ಕೂಟಕ್ಕೆ ಗೆಲುವು ಸಿಗುತ್ತಾ ಅಥವಾ ಕಾಂಗ್ರೆಸ್ ಏಕಾಂಗಿ ಹೋರಾಟ ಕಾಂಗ್ರೆಸ್ಗೆ ಗೆಲುವ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂದೇಶ, ಇದು ಸಮಸ್ತ ಕನ್ನಡಿಗರ ಧ್ವನಿ.